ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಂದ ದಂಡ ವಸೂಲಿ, ದಂಡ ಕಟ್ಟದವರಿಗೆ ಸಮನ್ಸ್ ಜಾರಿ ಮಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ರಿಯಾಯಿತಿಯಲ್ಲಿ ದಂಡ ಪಾವತಿಗೆ ನೀಡಲಾಗಿದ್ದ ಅವಕಾಶ ಮುಕ್ತಾಯ ಆಯಿತು. ಅಲ್ಲ, ಡಿಸ್ಕೌಂಟ್ ಕೊಟ್ಟರು ನೀವು ಕಟ್ಟಲ್ರಿ. 10,000 ಇದ್ರೆ 5,000, 20 ಇದ್ರೆ 10,000 ಅಂತ ಧಮಾಕ ಕೊಟ್ಟರು ನಿಮಗೆ ಕಟ್ಟಲ್ಲ ಅಂತ ಹೇಳಿದ್ರೆ ಎಷ್ಟು ಧಿಮಾಕು ಅಂತ. ಈಗಾಗಲೇ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 1.70 ಕೋಟಿ ದಂಡ ವಸೂಲಿಯಾಗಿದೆ. 2019ರಿಂದ 2025 ದಂಡ ಪಾವತಿಯ ಬಾಕಿ ಉಳಿದಿದೆ. 6.13 ಲಕ್ಷ ಕೇಸ್ಗಳು, ಆ ಪೈಕಿ 29.22 ಕೋಟಿ ದಂಡ ವಸೂಲಿ ಆಗಬೇಕಾಗಿತ್ತು. ಆದರೆ 68,440 ಕೇಸ್ಗಳಿಂದ 1.70 ಕೋಟಿ ಮಾತ್ರ ಪಾವತಿಯಾಗಿರುವುದು. ಹಾಗಾಗಿ ದಂಡ ಪಾವತಿ ಮಾಡದಿರೋರಿಗೆ ಕರೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ನಂತರವೂ ಕೂಡ ದಂಡ ಕಟ್ಟದೆ ಹೋದರೆ ಸಮನ್ಸ್ ಬರುತ್ತೆ, ಕೋರ್ಟ್ ಹೋಗಲೇಬೇಕಾಗತ್ತೆ. ನೋಡಿ, ಸಾಮಾನ್ಯ ಅನ್ಕೋಬೇಡಿ. ಫೈನು, ನನ್ನ ಫೋಟೋ ತೆಗೆದುಕೊಂಡಿದ್ದಾರೆ, ಅಯ್ಯೋ ಫೋಟೋನಾ ಬಿಟ್ಬಿಡಿ, ಅಥವಾ ಫೈನಾ ಅನ್ಕೊಳ್ಳೋಕೆ ಹೋಗ್ಬಿಡಿ. ಇಲ್ಲ, ಅದು ಕೆಲವು ವರ್ಷ ಆದಮೇಲೆ ಡಿಲೀಟ್ ಆಗಿಬಿಡುತ್ತಂತೆ. ಏನು ಚಾನ್ಸೇ ಇಲ್ಲ. ಹಂಗಾಗಿದ್ರೆ ಎಲ್ಲರೂ ಡಿಲೀಟ್ ಮಾಡಿಬಿಡ್ತಾ ಇದ್ರು. ಕೋರ್ಟಿಂದ ನಿಮಗೆ ಖಂಡಿತವಾಗ್ಲೂ ಸಮನ್ಸ್ ಬರುತ್ತೆ, ಪೊಲೀಸರು ಕೊಡ್ತಾರೆ. ಕೋರ್ಟಿಗೆ ಹಾಜರಾಗಿ ಅಲ್ಲಿ ನೀವು ಮತ್ತೆ ಸುಗಿಸ್ಕೊಂಡು ಫೈನನ್ನು ಕಟ್ಟಲೇಬೇಕಾಗುತ್ತೆ. ಆವಾಗ ಯಾವುದೇ ಕಾರಣಕ್ಕೂ ನೀವು ಬಚಾವಾಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಡಿಸ್ಕೌಂಟ್ ಏನು ಮತ್ತೆ ಅವಕಾಶ ಸರ್ಕಾರ ಕೊಡುತ್ತೆ, ಆವಾಗಂತರ ಕಟ್ಟಲೇಬೇಕು. ಪೊಲೀಸರು ಏನು ನಮಗೆ ದಂಡ ಕಟ್ಟ್ರಿ ಅಂತ ಹೇಳ್ತಿದ್ರಲ್ಲ ಮೊದಲು, ಆಮೇಲೆ ಇಡೀ ರಾಜ್ಯಾದ್ಯಂತ ನಮ್ಗೆ ಡಿಸ್ಕೌಂಟ್ ಕೊಟ್ಟರು. ಹೌದಪ್ಪ, 50% ನೀವು ಡಿಸ್ಕೌಂಟ್ ತೋರಿ ಮತ್ತು ದಂಡ ಕಟ್ಟ್ರಿ ಅಂಥೇಳಿ. ಇದನ್ನ ಸಾರ್ವಜನಿಕರು ಸದುಪಯೋಗ ತೊಗೋಬೇಕು. ಯಾಕಂದರೆ ಇದನ್ನ ತೊಗೊಳೋದ್ರಿಂದ ನೀವು ದಂಡ ಕಟ್ಟೋದು ಇವತ್ತಿಲ್ಲ ನಾಳೆ ದಂಡ ಕಟ್ಟೋದು ಅದನ್ನ ಯಾರೂ ಬಚಾವ್ ಮಾಡೋಕ್ಕಂತ ಯಾರಿಗೂ ಆಗಲ್ಲ. ಆದರೂ ನೀವು ಕಂಪಲ್ಸರಿ ಎಲ್ಲರೂ ದಂಡ ಕಟ್ಟಬೇಕಂದ್ರೆ ಡಿಸ್ಕೌಂಟನ್ನು ಒಂದು ಸ್ವಲ್ಪ ಸದುಪಯೋಗ ತೊಗೋರಿ. ಆಲ್ರೆಡಿ ದಂಡ ಕಟ್ಟ್ರಿ.